ಇವತ್ತಿನ ಮೆನುವಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಅಡುಗೆ ಮಾಡಬೇಕಾಗಿತ್ತು. ಆ್ಯಂಡ್ ಈ ಆರ್ಡರು ಸ್ಟಾಫ್ಸ್ಗೋಸ್ಕರ ಮಾಡಿದ್ದಿದ್ದು. ಸೊ ಅವ್ರಿಗೆ ನಾನು ಆನ್ ಟೈಮ್ ಡೆಲಿವರಿನ ಕೂಡ ಅರೇಂಜ್ ಮಾಡಬೇಕಾಗಿತ್ತು. ನಮಸ್ಕಾರ ಎಲ್ರಿಗೂ. ಇವತ್ತು ಬುಧವಾರ ಆ್ಯಸ್ ಯೂಶುವಲ್ ಪ್ರೀ ಆರ್ಡರ್ಸ್ ಇತ್ತು. ಅದರಲ್ಲೂ ಕೂಡ ಇವತ್ತು ಬಲ್ಕ್ ಆರ್ಡರ್ ಇದ್ದಿದ್ದು ಸ್ಕೂಲ್ ಸ್ಟಾಫ್ಸ್ಗೆ. ಸೊ ಅವ್ರಿಗೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಅಡುಗೆ ಬೇಕಾಗಿತ್ತು. ಸೊ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದಂಥ ಅಡುಗೆಗಳನ್ನೆಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಅವ್ರಿಗೆ ಆನ್ ಟೈಮ್ ಡೆಲಿವರಿನ ಕೂಡ ಅರೇಂಜ್ ಮಾಡಿ ಕಳಿಸ್ಕೊಟ್ವಿ. ಸೊ ಅವರು ಫುಡ್ನ ರಿಸೀವ್ ಮಾಡಿಬಿಟ್ಟು ಎಲ್ಲರೂ ಟೇಸ್ಟ್ ಮಾಡಿಬಿಟ್ಟು ನನಗೆ ರಿವ್ಯೂನ ಕೂಡ ಹೇಳಿದ್ರು. ತುಂಬ ಚೆನ್ನಾಗಿತ್ತು, ನಮ್ಮೆಲ್ರಿಗೂ ಊಟ ಇಷ್ಟ ಆಯಿತು. ಆ್ಯಂಡ್ ಕ್ಲೌಡ್ ಕಿಚನಲ್ಲಿ ಈ ಥರ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ವಿಸಸ್ನ, ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ಅಂತ ಎಲ್ಲ ಮೆಸೇಜ್ ಮಾಡಿದರು. ಸೊ ಮ್ಯಾಮ್, ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಮಧ್ಯದಲ್ಲಿ ತುಂಬಾ ಕಾಲ್ಸ್ ಆ್ಯಂಡ್ ಮೆಸೇಜಸ್ ಬಂದಿದೆ ಎನ್ಕ್ವೈರೀಸ್ಗೆ ಮತ್ತು ಫುಡ್ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಕುಕ್ಕಿಂಗಲ್ಲಿ ಬ್ಯುಸಿ ಇದ್ದಿದ್ದರಿಂದ ಯಾವ ಕಾಲ್ಸ್ನು ಮೆಸೇಜಸ್ನು ನಾನು ಆನ್ಸರ್ ಮಾಡೋಕ್ಕಾಗಿಲ್ಲ. ಆದರೆ ಕೆಲವೊಂದು ಕಾಲ್ಸ್ ಆ್ಯಂಡ್ ಮೆಸೇಜಸ್ನ ಆನ್ಸರ್ ಮಾಡಿದ್ದೀನಿ. ಯಾರೆಲ್ಲ ಕಾಲ್ಸ್ನ ಆನ್ಸರ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ರಿಕ್ವೈರ್ಮೆಂಟ್ ಇದ್ದಾಗ ಸ್ವಲ್ಪ ಮುಂಚೆ ನನಗೆ ತಿಳಿಸ್ಕೊಟ್ರೆ ನಿಮಗೆ ಬೇಕಾಗಿರೋ ಅಡುಗೆನೂ ಕೂಡ ನಾನು ಮಾಡಿಬಿಟ್ಟು ನಿಮಗೆ ಡೆಲಿವರಿನ ಅರೇಂಜ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಇತ್ತು ಎಲ್ಲರ ಹತ್ರನೂ, ಯಾರೆಲ್ಲ ಆರ್ಡರ್ಸ್ನ ಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಹೇಳಿ. ಇಲ್ಲ ಅಂತಂದರೆ ಬೆಳಿಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಹೇಳಿ. ನಿಮಗೆ ಬೇಕಾಗಿರೋಂಥ ಆರ್ಡರ್ಸ್ಗೆ ಏನೆಲ್ಲ ಗ್ರಾಸರೀಸ್ ಬೇಕೋ ಅದನ್ನು ಕೂಡ ಶಾಪಿಂಗ್ ಮಾಡಿಬಿಟ್ಟು ನಿಮ್ಮ ಅಡುಗೆನೂ ಕೂಡ ನಾನು ಕಳಿಸ್ಕೊಡ್ಬೋದು. ಆಲ್ಸೋ ವೀಕೆಂಡ್ ಎನ್ಕ್ವೈರೀಸ್ ಆಲ್ರೆಡಿ ಶುರು ಆಗಿಬಿಟ್ಟಿದೆ ಸಂಡೇಗೆ. ಸೊ ಯಾರೆಲ್ಲ ಆರ್ಡರ್ಸ್ನ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಲಾಸ್ಟ್ ಮಿನಿಟ್ ಆರ್ಡರ್ಸ್ನ ಅವಾಯ್ಡ್ ಮಾಡಿ. ಅವತ್ತಿನ ದಿನವೂ ಕೂಡ ಬ್ಯುಸಿ ಇರೋ ಕಾರಣ ಯಾವುದೇ ರೀತಿ ಕಾಲ್ಸ್ ಆ್ಯಂಡ್ ಮೆಸೇಜಸ್ನ ಮಧ್ಯದಲ್ಲಿ ಆನ್ಸರ್ ಮಾಡೋದಕ್ಕಾಗೋದಿಲ್ಲ. ಸೊ ಡಿಸಪಾಯಿಂಟ್ಮೆಂಟ್ ಕೂಡ ಆಗೋದಿಲ್ಲ. ಸ್ವಲ್ಪ ಆರ್ಡರ್ಸ್ನ ಬೇಗನೆ ಪ್ಲೇಸ್ ಮಾಡಿಕೊಂಡ್ರೆ ಅಂತ ಕೇಳ್ಕೊಳ್ತೀನಿ. ಇನ್ನು ಆರ್ಡರ್ ಮಾಡಬೇಕಾಗಿರೋರು ವಾಟ್ಸಪ್ ಅಥವಾ ಕಾಲ್ ಮಾಡಿಬಿಟ್ಟು ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಬೋದು.